48 ಜನಗಳಿದ್ದಾರೆ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ, ಅವರು ಇದ್ದಾರೆ. ಕರ್ನಾಟಕ ಸಿಡಿ ಸೆಂಟರ್ ಆಗ್ತಾ ಇದೆಯಾ? ಮಿನಿಸ್ಟರ್ಗಳು, ಶಾಸಕರು, ಪ್ರಭಾವಿ ನಾಯಕರಿಗೆ ಸುಂದರಿಯನ್ನ ತೋರಿಸಿ ಖೆಡ್ಡ ತೋಡ್ತಿದ್ದಾರಾ? ಇಂಥದೊಂದು ಅನುಮಾನಕ್ಕೆ ಕಾರಣವಾಗಿರೋದು ಬಿಜೆಪಿ ಶಾಸಕ ಯತ್ನಾಳ್ ಪ್ರಶ್ನೆಗೆ ಉತ್ತರ ಕೊಟ್ಟ ಸಹಕಾರ ಖಾತೆ ಸಚಿವ ಕೆಎನ್ ರಾಜಣ್ಣನವರ ಒಂದು ಹೇಳಿಕೆ. ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅಥವಾ ವಾಸ್ತವಾಂಶವನ್ನು ತಿಳಿಸತಕ್ಕ ನನ್ನ ಹೆಸರು ಅವರಲ್ಲಿ 24 ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿ ವಿಷಯ ಸಲುವಾಗಿ ತಮ್ಮ ಆಯ್ತು ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ಈ ಸಿಡಿ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ. ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ, ಅವರು ಇದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು. ಅಲ್ಲೂ ಕೂತವ್ರೆ, ಇಲ್ಲೂ ಕೂತವ್ರೆ. ಒಂದ್ ಕಡೆ ಯತ್ನಾಳ್ ಆರ್ಭಟಿಸ್ತಾ ಇದ್ರೆ, ಕೆಎನ್ ರಾಜಣ್ಣ ಅತ್ಯುಗ್ರವಾಗಿ ಮಾತನಾಡ್ತಾ 48 ಶಾಸಕರು ಹನಿ ಟ್ರಾಪ್ ಆಗಿದ್ದಾರೆ ಅನ್ನೋ ವಿಷಯ ಬಿಚ್ಚಿಟ್ಟಿದ್ದಾರೆ. ಇದು ಸೀರಿಯಸ್ ಮ್ಯಾಟರ್. ಯಾಕೆ ಅಂದ್ರೆ 224 MLAಗಳಲ್ಲಿ 48 ಹನಿ ಟ್ರಾಪ್ ಆಗಿದ್ದಾರೆ ಅನ್ನೋದು ಕೇವಲ ಮೀಡಿಯಾಗಳ ಮುಂದೆ ಆರ್ಭಟಿಸಿ ಸೈಲೆಂಟ್ ಆಗೋ ವಿಷಯ ಅಲ್ಲ. ಈ ಮಾತು ಕೇಳಿದಾಗ ಒಂದಷ್ಟು ಪ್ರಶ್ನೆ ಹುಟ್ಟುತ್ತವೆ. ಹನಿ ಟ್ರಾಪ್ ಬಲಿಯಲ್ಲಿ 48 ಶಾಸಕರು, ಆ 48 MLAಗಳು ಯಾರು? 48 MLAಗಳಲ್ಲಿ ಬಿಜೆಪಿಯವರೆಷ್ಟು, ಕಾಂಗ್ರೆಸ್ಸಿಗರೆಷ್ಟು, ಜೆಡಿಎಸ್ ಎಷ್ಟು? 48 MLAಗಳಲ್ಲಿ ಸಚಿವರೆಷ್ಟು ಮಂದಿ? ಹನಿ ಟ್ರಾಪ್ ಆಗಿರೋದು ಯಾವಾಗ? ಹನಿ ಟ್ರಾಪ್ ಮಾಡಿದ್ದು ಯಾರು? ಸಿನಿಮಾ ನಟಿಯರ, ಮಾಡೆಲ್ಗಳ, ಮತ್ಯಾರು? 48 ಶಾಸಕರಲ್ಲಿ ತುಮಕೂರು ಜಿಲ್ಲೆಯ ಶಾಸಕರೆಷ್ಟು? 48 ಶಾಸಕರಲ್ಲಿ ಮೈಸೂರು ಭಾಗದ ಶಾಸಕರೆಷ್ಟು? 48 ಶಾಸಕರಲ್ಲಿ ಉತ್ತರ ಕರ್ನಾಟಕದ ಶಾಸಕರೆಷ್ಟು? 48 ಶಾಸಕರಲ್ಲಿ ಸೀನಿಯರ್ ಎಷ್ಟು? 48 ಶಾಸಕರ ಸಿಡಿ ರೆಡಿ ಇದೆ ಎಂದು ರಾಜಣ್ಣಗೆ ಹೇಳಿದ್ಯಾರು? ರಾಜಣ್ಣಗೆ 48 ಶಾಸಕರ ಸಿಡಿ ಕಥೆ ಗೊತ್ತಾಗಿದ್ದು ಯಾವಾಗ? 48 ಶಾಸಕರ ಸಿಡಿಗಳಲ್ಲಿ ರಾಜಣ್ಣನವರ ಸಿಡಿಯೂ ಇದೆಯಾ? ಟ್ರಾಪ್ ಆಗಿರೋ 48 ಶಾಸಕರು ಇನ್ನೂ ಸುಮ್ಮನಿರೋದ್ಯಾಕೆ? 48 ಶಾಸಕರಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ? ಹನಿ ಟ್ರಾಪ್ ಆಗಿರೋದು ಜಿಲ್ಲಾ ಕೇಂದ್ರಗಳಲ್ಲ, ಬೆಂಗಳೂರಿನಲ್ಲ. ಈ 48 ಶಾಸಕರನ್ನು ಹನಿ ಟ್ರಾಪ್ ಮಾಡಿರೋದು ಒಂದೇ ಗ್ಯಾಂಗ್. ಇಂತಹ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಿವೆ. ಯಾರೊಬ್ಬರು ಇಂಥವರೇ ಮಾಡಿಸಿದ್ದಾರೆ ಅಂತ ಸದನದಲ್ಲಿ ಹೇಳಿಲ್ಲ. ಆದ್ರೆ ಎಲ್ಲರಲ್ಲೂ ಟೆನ್ಷನ್. ಇದರ ನಡುವೆ ಕೆಎನ್ ರಾಜಣ್ಣ ಅವರನ್ನು ಟ್ರಾಪ್ ಮಾಡಿದ್ದಾರೆ ಅಂತ ಶಂಕಿಸಿದ್ದ ಮಹಿಳೆಯೊಬ್ಬರ ಕಥೆಯೂ ಇದೆ. ನಾನೊಬ್ಬ ಲಾಯರ್ ಅಂತ ಹೇಳ್ಕೊಂಡಿದ್ದ ಮಹಿಳೆಯೊಬ್ಬರು ರಾಜಣ್ಣನವರನ್ನ ಮೀಟ್ ಮಾಡೋಕೆ ಬಂದಿದ್ರಂತೆ. ಆದ್ರೆ ಆಕೆಯ ವರ್ತನೆ ನೋಡಿ ಅನುಮಾನ ಪಟ್ಟ ರಾಜಣ್ಣ ಕಪಾಳಕ್ಕೆ ಬಾರಿಸಿದ್ರಂತೆ. ಆಮೇಲೆ ಚೆಕ್ ಮಾಡಿಸಿದಾಗ ಇದು ಹನಿ ಟ್ರಾಪ್ ಅಂತ ಗೊತ್ತಾಯ್ತಂತೆ. ಆ ನಂತರ ನಡೆದಿದ್ದೆಲ್ಲವನ್ನೂ ಸಿಎಂ ಸಿದ್ದರಾಮಯ್ಯನವರಿಗೂ ಹೇಳಿದ್ರಂತೆ. ಇಷ್ಟೆಲ್ಲ ಆದ್ಮೇಲೆ ರಾಜಣ್ಣನವರು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಎಲ್ಲರದ್ದು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಹೊರಬಿದ್ದಿತ್ತು. ಇದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಸಿಡಿಗಳು ಹೊರಬಿದ್ದಿದ್ವು. ಇನ್ನು ಕೆಲವು ನಾಯಕರು ತಮ್ಮ ವಿಡಿಯೋ ಪ್ರಸಾರ ಮಾಡದಂತೆ ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ತಂದಿದ್ರು. ಈಗ ಮತ್ತೊಮ್ಮೆ ಹನಿ ಟ್ರಾಪ್ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಯಾರು ಆ 48 MLAಗಳು ಯಾರು? ಕರ್ನಾಟಕ ರಾಜಕಾರಣದಲ್ಲೀಗ ಸಿಡಿಯದ್ದೇ ಸದ್ದು, ನಿಗೂಢ ಲೇಡಿಯದ್ದೇ ಸೌಂಡು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.